गुड मॉर्निंग फ्रेंड्स एंड स्टूडेंट्स। आज हम अधिकार कविता को देखेंगे। ಈ ಅಧಿಕಾರ ಕವಿತಾ ಅಥವಾ ಕವಿತೆಯನ್ನು ಬರೆದಂಥವರು ನಮ್ಮ ಹಿಂದಿಯ ಪ್ರಸಿದ್ಧ ಕವಯಿತ್ರಿ. ಗಮನ ಕೊಡಿ, ಕವಯಿತ್ರಿ, ಕವಿ ಪುಲ್ಲಿಂಗ, ಕವಯಿತ್ರಿ ಸ್ತ್ರೀಲಿಂಗ. ಸೊ ಕವಯಿತ್ರಿ ಆಗಿರ್ತಕ್ಕಂತಹ ಮಹಾದೇವಿ ವರ್ಮ ಅವರು ಬರೆದಿದ್ದಾರೆ. ಸೊ ಈ ಮಹಾದೇವಿ ವರ್ಮ ಅವರು ನಮ್ಮ ಹಿಂದಿಯ ಛಾಯಾವಾದಿ ಕವಯಿತ್ರಿ ಆಗಿರ್ತಾರೆ, ಬಹಳ ಪ್ರಸಿದ್ಧ ಕವಯಿತ್ರಿ. ಈ ಛಾಯಾವಾದಿ ಅಂದರೆ ಏನು ಅನ್ನೋದನ್ನು ನೋಡೋಣ. ಅದು ಹೇಗೆ ಸಾಹಿತ್ಯದಲ್ಲಿ ಬಂತು ಅಂದರೆ, ಈ ಛಾಯಾವಾದ ಮುಖ್ಯವಾಗಿ ರಹಸ್ಯವಾದದಿಂದ ವಿಕಾಸ ಆಗ್ತದೆ. ಹಾಗಾದರೆ ರಹಸ್ಯವಾದ ಅಂದರೆ ಏನು? ರಹಸ್ಯ ಆಗಿರ್ತಕ್ಕಂತಹ ವಸ್ತುಗಳನ್ನು, ಮನುಷ್ಯನಿಗೆ ಅರ್ಥ ಆಗದೇ ಇರತಕ್ಕಂತಹ ಆತ್ಮ, ಪರಮಾತ್ಮ ಮುಂತಾದರ ಬಗ್ಗೆ ತಿಳಿಸ್ತಕ್ಕಂತಹ ಸಾಹಿತ್ಯವನ್ನು ನಾವು ರಹಸ್ಯವಾದ ಅಂತ ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಕಬೀರ್ ಬರ್ತಾರೆ. ಅವರ ಒಂದು 2 ದೋಹೆಗಳನ್ನು ನಿಮಗೆ ಉದಾಹರಣೆ ರೂಪದಲ್ಲಿ ಹೇಳಲಿಕ್ಕೆ ನೋಡ್ತಾನೆ. ಲಾಲಿ ಮೇರೆ ಲಾಲ್ ಕಿ ಜಿತ ದೇಖೋ ತಿತ ಲಾಲ್, ಲಾಲಿ ದೇಖನು ಮೈ ಗೈ ಮೈ ಬಿ ಹೋ ಗೈ ಲಾಲ್ ಅಂತ ಹೇಳ್ತಾರೆ. ಅಲ್ಲಿ ಅಂದರೆ ಇಲ್ಲಿ ಲಾಲಿ ಅನ್ನೋದಕ್ಕೆ ಬಹಳಷ್ಟು ಅರ್ಥಗಳನ್ನು ಕೊಟ್ಟಿದ್ದಾರೆ. ಆ ದೇವರು ಅನ್ನೋದನ್ನು, ಲಾಲಿ ಅನ್ನೋದು ಒಂದು ದೇವರು, ದೇವರನ್ನು ನೋಡ್ಲಿಕ್ಕೆ ನಾನು ಹೋದೆ, ಅವನ ಒಂದು ಬಣ್ಣದಲ್ಲಿ ನಾನು ಅವನ ಬಣ್ಣದಲ್ಲೇ ಮುಳುಗಿ ಹೋದೆ, ನಾನು ದೇವರಾದೆ ಅನ್ನೋ ಅರ್ಥದಲ್ಲಿ, ಅಥವಾ ದೇವರಲ್ಲಿ ಲೀನನಾದೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಹೇಳ್ತಾರೆ. ಹಾಗೆ ಇನ್ನೊಂದು ದೋಹೆನಲ್ಲಿ ಹೇಳ್ತಾರೆ, ಜಲ ಮೇ ಕುಂಭ ಕುಂಭ ಮೇ ಜಲ, ಫೂಟಾ ಕುಂಭ ಜಲ ಜಲ ಹಿ ಸಮಾನ ಅಂತ ಹೇಳಿ. ಅಂದರೆ ಈ ಶರೀರವನ್ನು ಒಂದು ಮಡಕೆಗೆ ಹೋಲಿಕೆ ಮಾಡಿ, ಜಲ ಅಂದರೆ ಈ ಪರಮಾತ್ಮದ ತತ್ವ, ಅದು ಮಡಕೆಯ ರೂಪದಲ್ಲಿ ಅಥವಾ ಈ ದೇಹದ ರೂಪದಲ್ಲಿ ಈ ನೀರಿನಲ್ಲಿ ಇದೆ. ಈ ಕುಂಭ ಅಂದರೆ ಈ ಶರೀರ ನಾಶ ಆದರೆ ಜಲ ಜಲಹಿ ಸಮಾನ, ನೀರಿನ ಜೊತೆಗೆ ಸೇರ್ತದೆ. ಅಂದರೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಕೆರೆಯಲ್ಲಿ ಒಂದು ಬಿಂದಿಗೆಯನ್ನು ತುಂಬಿಸ್ಕೊಳ್ತೇವೆ. ಆ ಬಿಂದಿಗೆ ಒಳಗಡೆನೂ ನೀರಿರ್ತದೆ, ಹೊರಗಡೆನೂ ನೀರಿರ್ತದೆ. ಆ ಮಡಕೆ ಒಡೆದು ಹೋದರೆ ಒಂದು ವೇಳೆ ಅಲ್ಲಿ ಆ ಮಡಕೆ ಒಳಗಡೆ ಇದ್ದ ನೀರು ಹೊರಗಡೆ ನೀರಿನ ಜೊತೆಗೆ ಸೇರ್ತದೆ. ಅಂದರೆ ಆತ್ಮ ಪರಮಾತ್ಮನ ಜೊತೆ ಸೇರ್ತದೆ. ಈ ಶರೀರ ಅನ್ನೋದು ಮಡಕೆ ಇದ್ದ ಹಾಗೆ ಅನ್ನೋ ಒಂದು ಹೋಲಿಕೆಯಲ್ಲಿ ಅಲ್ಲಿ ಪರಮಾತ್ಮನನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ರೀತಿ ಆತ್ಮ ಪರಮಾತ್ಮದ ಬಗ್ಗೆ ತಿಳಿಸ್ತಕ್ಕಂಥ ಸಾಹಿತ್ಯವನ್ನು ರಹಸ್ಯವಾದ ಅಂತ ಕರಿತೇವೆ ನಾವು. ಈ ಛಾಯಾವಾದ ಅನ್ನೋದು ಅದರ ಮುಖಾಂತರನೇ ವಿಕಾಸ ಆಗಿದ್ದು ಅಂತ ಕೆಲವರ ವಾದ. ಈ ಛಾಯಾವಾದದಲ್ಲಿ ಏನು ಹೇಳ್ತಾರೆ ಇವರು, ಈ ದೇವರ ನೆರಳನ್ನು ನಾವು ವರ್ಣನೆ ಮಾಡೋದ್ರ ಮುಖಾಂತರವಾಗಿ ದೇವರನ್ನ ತಲುಪೋದಕ್ಕೆ ಪ್ರಯತ್ನ ಪಡ್ತೇವೆ. ಹಾಗಾದರೆ ದೇವರ ನೆರಳು ಯಾವುದು ಅಂದರೆ ಪ್ರಕೃತಿ. ಹಾಗಾಗಿ ಈ ಛಾಯಾವಾದದಲ್ಲಿ ಪ್ರಕೃತಿಯ ಒಂದು ವರ್ಣನೆ ಬಹಳ ಇದೆ. ಈ ಕವಿತೆಯಲ್ಲೂ ಆ ಪ್ರಕೃತಿ ವರ್ಣನೆಯನ್ನು ನಾವು ನೋಡ್ತೇವೆ. ಪ್ರಕೃತಿಯ ವಸ್ತುಗಳನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಇವರು ಅಂತ ಹೇಳಿ. ಸೊ ಈ ಛಾಯಾವಾದದ ಪ್ರಮುಖ ಕವಯಿತ್ರಿಯಾಗಿ ನಾವು ಮಹಾದೇವಿ ವರ್ಮವನ್ನು ನೋಡ್ತೇವೆ. ಇದರಲ್ಲಿ 4 ಜನ ಬರ್ತಾರೆ. ಪ್ರಸಾದ್, ಪಂತ್, ನಿರಾಲ, ವರ್ಮ. ಪ್ರಸಾದ್ ಅಂದರೆ ಜಯಶಂಕರ್ ಪ್ರಸಾದ್, ಪಂತ್ ಅಂದರೆ ಸುಮಿತ್ರಾನಂದಂ ಪಂತ್, ನಿರಾಲ ಅಂದರೆ ಸೂರ್ಯಕಾಂತ ತ್ರಿಪಾಠಿ ನಿರಾಲ, ನಿಮ್ಮ ತೋಡ್ತಿ ಪತ್ಥರ್ ಕವಿತೆ ಬರೆದಿದ್ರಲ್ಲ ಅವರು, ಹಾಗೂ ಮಹಾದೇವಿ ವರ್ಮ. ಸೊ ಬಿಂದ ಅನ್ನೋ ಪಾಠವನ್ನು ನೀವು ಫಸ್ಟ್ PUC ಓದಿದ್ರಿ. ಸೊ ಅದೇ ಲೇಖಕಿ ಇಲ್ಲಿ ಕವಿಯತ್ರಿಯಾಗಿ ನಿಮಗೆ ಪರಿಚಯ ಆಗ್ತಾ ಇದ್ದಾರೆ. ಸೊ ಇವರನ್ನು ಆಧುನಿಕ ಮೀರಾ ಅನ್ನೋ ಒಂದು ಹೆಸರನ್ನು ಸಹ ಇವರಿಗೆ ಕೊಟ್ಟಿದ್ದಾರೆ. ಇವರ ಒಂದು ಕಾವ್ಯ ರಚನೆ ಯಾಮ ಅಂತ ಹೇಳಿ, ಆ ಯಾಮಕ್ಕೆ ಜ್ಞಾನಪೀಠ ಪುರಸ್ಕಾರ ಸಹ ಸಿಕ್ಕಿದೆ. ಬಹಳ ಪ್ರತಿಭಾ ಸಂಪನ್ನ ಕವಯಿತ್ರಿ ಇವರು. ಜೊತೆಗೆ ಇವರ ಒಂದು ಜೀವನದ ಒಂದು ಘಟನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಮತ್ತು ನಿರಾಲ, ಸೂರ್ಯಕಾಂತ ತ್ರಿಪಾಠಿ ನಿರಾಲ, ಇವರು ಅಣ್ಣ ತಂಗಿ ಥರ ಜೀವನ ನಡೆಸ್ತಾ ಇದ್ರು. ಅಂದರೆ ಅಣ್ಣ ತಂಗಿ ಅಂತ ಅಂದ್ಕೊಂಡಿದ್ರು ಒಬ್ರಿಗೊಬ್ರು. ಸೊ ಪ್ರತಿ ರಾಖಿ ಹಬ್ಬಕ್ಕೂ ನಿರಾಲ ಅವರು ಮಹಾದೇವಿ ವರ್ಮ ಅವರ ಮನೆಗೆ ಬಂದುಬಿಟ್ಟು ರಾಖಿ ಕಟ್ಸ್ಕೊಂಡು ಹೋಗ್ತಾಯಿದ್ರು. ಸೊ ನಿರಾಲ ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅಂದರೆ, ಒಮ್ಮೆ ಅವರು ರಾಖಿ ಕಟ್ಸ್ಕೊಳ್ಳೋದಕ್ಕೆ ಆಟೋದಲ್ಲಿ ಇವ್ರ ಮನೆಗೆ ಬರ್ತಾರೆ. ಆದರೆ ಆ ಆಟೋದವನಿಗೆ ಕೊಡೋದಕ್ಕೆ 2 ರೂಪಾಯಿ ಹಣ ಸಹ ಇರೋದಿಲ್ಲ. ಮಹಾದೇವಿ ವರ್ಮ ಹತ್ರನೇ ಅವರು ರಾಖಿ ಕಟ್ಸ್ಕೊಳ್ಳೋದ್ರ ಬದಲಿಗೆ ಇವರು ಉಡುಗೊರೆ ಕೊಡೋದ್ರ ಬದಲು ದಕ್ಷಿಣೆಯನ್ನು ತಗೊಂಡು, ಹಣವನ್ನು ತಗೊಂಡು ಆ ಆಟೋದವನಿಗೆ ಕೊಟ್ಬಿಟ್ಟು ಕಳಿಸ್ತಾರೆ. ಸೊ ಇಷ್ಟು ಬಡತನದಲ್ಲಿತ್ತು ಅನ್ನೋ ಒಂದು ಘಟನೆಯನ್ನು ಇವರು ತಮ್ಮ ಪಥಕೆ ಸಾಥಿ ಅಂತಕ್ಕಂಥ ಒಂದು ಕೃತಿಯಲ್ಲಿ ಹೇಳ್ಕೊಳ್ತಾರೆ. ಸೊ ಹೀಗೆ ಇಲ್ಲಿ ಈ ಬುಕ್ನಲ್ಲಿ ಏನು ಕೊಟ್ಟಿದ್ದಾನೆ ಇವ್ರ ಪರಿಚಯ, ಅದನ್ನು ನೋಡೋಣ ಈಗ. कवियत्री का परिचय। बहुमुखी प्रतिभा संपन्न एवं प्रमुख छायावादी कवयित्री महादेवी वर्मा का जन्म 1907 ईस्वी में फर्रुखाबाद उत्तर प्रदेश में हुआ। माता के आदर्शमय चरित्र एवं आस्तिकता तथा नाना के ब्रजभाषा प्रेम से प्रभावित होकर
आप बचपन से ही साहित्य की ओर उन्मुख हुई. ಸೊ ಬಹಳ ಪ್ರತಿಭೆ ಸಂಪನ್ನ ಹೊಂದಿರತಕ್ಕಂಥ ಅಂದರೆ ಬಹಳ ಪ್ರತಿಭೆ ಇರ್ತಕ್ಕಂತಹ ಕವಯಿತ್ರಿ ಮಹಾದೇವಿ ವರ್ಮಾ ಅವರ ಜನನ 1907ರಲ್ಲಿ ಫರೂಖಾಬಾದ್ ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ತಾಯಿಯ ಆದರ್ಶ ಮತ್ತು ಆಸ್ತಿಕತೆ ಅಂದರೆ ದೇವರನ್ನು ನಂಬುವ ಒಂದು ಪದ್ಧತಿ. ದೇವರನ್ನು ನಂಬೋರನ್ನ ಆಸ್ತಿಕರು ಅಂತ ಕರೀತಾರೆ, ದೇವರನ್ನ ನಂಬದೇ ಇರೋರನ್ನ ನಾಸ್ತಿಕರು ಅಂತ ಕರೀತಾರೆ. ಸೊ ಅವೆರಡು ಆಪೋಸಿಟ್ ವರ್ಡ್ಸ್, ಆಸ್ತಿಕ ನಾಸ್ತಿಕ ಅಂಥೇಳಿ. ಸೊ ಈ ಮತ್ತು ತಾಯಿಯ ತಂದೆ ನಾನಾ ಅವರ ಒಂದು ಬ್ರಜಭಾಷಾ ಪ್ರೇಮ ಏನಿದೆ ಇವರಿಗೆ ಬಾಲ್ಯದಿಂದನೇ ಸಾಹಿತ್ಯದ ಕಡೆಗೆ ಪ್ರೇರೇಪಣೆಯನ್ನು ನೀಡ್ತದೆ. आपकी प्रारंभिक शिक्षा इंदौर में तथा उच्च शिक्षा प्रयाग में हुई. ಇವರ ಆರಂಭಿಕ ಶಿಕ್ಷಣ ಇಂದೋರ್ನಲ್ಲಿ ಮತ್ತು ಉಚ್ಚ ಶಿಕ್ಷಣ ಹೈಯರ್ ಎಜುಕೇಷನ್ ಪ್ರಯಾಗ್ನಲ್ಲಿ ಆಗ್ತದೆ. घर पर ही संगीत और चित्रकला की शिक्षा भी दी गई. ಮನೆಯಲ್ಲೇ ಚಿತ್ರಕಲೆ ಮತ್ತು ಸಂಗೀತದ ಶಿಕ್ಷಣವನ್ನು ಸಹ ಕೊಡಲಾಗ್ತದೆ. प्रयाग विश्वविद्यालय से MA संस्कृत के उपरांत महिला विद्यापीठ प्रयाग में प्राचार्य के पद पर नियुक्त हुई. ಈ ಪ್ರಯಾಗ ವಿಶ್ವವಿದ್ಯಾಲಯದಿಂದ ಇವರು MA ಮಾಡಿದ ನಂತರ ಈ ಮಹಿಳಾ ವಿದ್ಯಾಪೀಠ ಪ್ರಯಾಗ್ನಲ್ಲಿ ಇವರು ಪ್ರಿನ್ಸಿಪಾಲ್ ಆಗಿ ಸಹ ಕೆಲಸವನ್ನು ಮಾಡ್ತಾರೆ. गद्य और पद्य दोनों में निपुण महादेवी वर्मा को यामा पर भारतीय ज्ञानपीठ पुरस्कार से सम्मानित किया गया. गद्य ಮತ್ತು ಪದ್ಯ ಎರಡರಲ್ಲೂ ಸಹ ಇವರು ಬಹಳ ಚೆನ್ನಾಗಿ ಪ್ರತಿಭೆಯನ್ನು ಹೊಂದಿದ್ದಾರೆ, ಎರಡರನ್ನೂ ಚೆನ್ನಾಗಿ ನಿಪುಣತೆಯಿಂದ ಬರೆದಿದ್ದಾರೆ. ಸೊ ಇವರ ಒಂದು ಯಾಮ ಅಂತಕ್ಕಂಥ ಕೃತಿಗೆ ಭಾರತೀಯ ಜ್ಞಾನಪೀಠ ಪುರಸ್ಕಾರ ಕೊಡಲಾಗ್ತದೆ. आपके साहित्य साधना के फलस्वरूप भारत सरकार ने पद्म भूषण की उपाधि से अलंकृत किया. ಇವರ ಸಾಹಿತ್ಯ ಸೇವೆಯನ್ನು ಸಾಧನೆಯನ್ನು ಗಮನಿಸಿಬಿಟ್ಟು ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಉಪಾಧಿಯನ್ನು ಸಹ ಪುರಸ್ಕಾರವನ್ನು ಸಹ ಕೊಡ್ತದೆ. आपकी मृत्यु 11 सितंबर 1987 ईस्वी को हुई. ಇವರ ಮೃತ್ಯು 11 ಸೆಪ್ಟೆಂಬರ್ 1987ರಲ್ಲಿ ಆಗ್ತದೆ. ಸೊ ಕಾವ್ಯ ಗ್ರಂಥ निहार, रश्मि, नीरजा, सांध्य गीत, दीप शिखा आदि. गद्य रचनाएं अतीत के चलचित्र, स्मृति की रेखाएं, पथ के साथी आदि. ಸೊ ಈಗ ಇವರ ಒಂದು ಕವಿತೆಯನ್ನು ನೇರವಾಗಿ ನೋಡೋಣ. ಪ್ರಸ್ತುತ ಕವಿತಾ ಅಧಿಕಾರ ಕಾವ್ಯ ಗ್ರಂಥ ನಿಹಾರ್ से ली गई है. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಕೆಲವೊಮ್ಮೆ ಕೇಳಲಿಕ್ಕೆ ಸಾಧ್ಯತೆ ಇದೆ MCQನಲ್ಲಿ. ಸೊ ಈ ಕವಿತೆಯನ್ನು ನಿಹಾರ್ ಅಂತಕ್ಕಂಥ ಒಂದು ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ. ನೇರವಾಗಿ ಪದ್ಯಕ್ಕೆ ಹೋಗೋಣ. ಈಗ ಇಲ್ಲಿ ಕವಯಿತ್ರಿ ಏನು ಹೇಳ್ತಾರೆ, वे मुस्काते फूल नहीं जिनको आता है मुरझाना. ಮಕ್ಕಳ, ಇಲ್ಲಿ ಒಂದು ಮನುಷ್ಯನ ಲೋಕದಲ್ಲಿ ಏನೆಲ್ಲ ವಸ್ತುಗಳು ಹೇಗಿದ್ದಾವೆ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ದೇವಲೋಕದ ವಸ್ತುಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಂದರೆ ನಮಗೂ ಅವ್ರಿಗೂ ವ್ಯತ್ಯಾಸ ಏನು, ದೇವಲೋಕಕ್ಕೂ ಮತ್ತು ಮಾನವ ಲೋಕಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ಹೇಳ್ತಾ ಈ ಮಾನವ ಲೋಕದಲ್ಲಿ ಅವ್ರಿಗಿರೋ ಅಧಿಕಾರ ಏನು, ಅವರು ಯಾವ ರೀತಿಯ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ಹೇಳ್ತಾ ಇರೋದು. ಇದು ಬಹಳ ಕಷ್ಟವಾಗೇನಿಲ್ಲ ಪದ್ಯ. वे मुस्काते फूल नहीं जिनको आता है मुरझाना, वे तारों के दीप नहीं जिनको भाता है बुझ जाना. ಆ ಮುಗುಳ್ನಗುವ ಹೂವುಗಳು, ಆ ಅರಳಿರ್ತಕ್ಕಂಥ ಹೂವುಗಳು, ಅವುಗಳಿಗೆ ಬಾಡೋದೇ ಗೊತ್ತಿಲ್ಲ. ಎಲ್ಲಿದೋ ದೇವಲೋಕದ ಹೂವುಗಳು, ಅವುಗಳಿಗೆ ಬಾಡೋದೇ ಗೊತ್ತಿಲ್ಲ. ವೇ ಮುಸ್ಕಾತೆ ಫೂಲ್ ನಹಿ ಜಿನ್ಕೋ ಆತಾ ಹೇ ಮುರ್ಝಾನ. ನೀವು ಎಲ್ಲಾದರೂ ನೋಡಿದ್ದೀರಾ ಬಾಡೋಗಿರೋ ಕಮಲದ ಮೇಲೆ ಗಣೇಶ ಆಗಲಿ, ಸರಸ್ವತಿ ಆಗಲಿ, ವಿಷ್ಣು ಆಗಲಿ ಕುಳಿತಿರೋದು? ಅವರೆಲ್ಲ ಕಮಲದ ಮೇಲೆ ಕೂತ್ಕೊಂಡಿದ್ದಾರೆ. ಆದರೆ ಎಲ್ಲರೂ ನಳನಳಿಸಿರ್ತಕ್ಕಂತಹ ಅರಳಿರ್ತಕ್ಕಂಥ ಹೂವಿನ ಮೇಲೆ ಕೂತ್ಕೊಂಡಿರ್ತಾರೆ ಅಲ್ವಾ? ಸೊ ದೇವಲೋಕದ ಹೂವುಗಳು ಯಾವತ್ತಿಗೂ ಬಾಡೋದಿಲ್ಲ. ವೇ ಮುಸ್ಕಾತೆ ಫೂಲ್ ನಹಿ ಜಿನ್ಕೋ ಆತಾ ಹೇ ಮುರ್ಝಾನ, ವೇ ತಾರೋಂ ಕೆ ದೀಪ್ ನಹಿ ಜಿನ್ಕೋ ಭಾತಾ ಹೇ ಬುझ ಜಾನ. ನಕ್ಷತ್ರಗಳ ದೀಪ, ಆ ದೀಪಗಳು ಯಾವತ್ತಿಗೂ ಆರೋದೇ ಇಲ್ಲ, ಯಾವತ್ತಿಗೂ ಇರ್ತದೆ. ಹಗಲೊತ್ತಿನಲ್ಲಿ ನಿಮಗೆ ಕಾಣದೇ ಇರ್ಬೋದು, ಆದರೆ ಹಗಲೊತ್ತಲ್ಲೂ ಸಹ ಇರ್ತವೆ. ದೇ ಆರ್ ಪರ್ಮನೆಂಟ್ ಬಾಡೀಸ್. ಸೊ ಆ ನಕ್ಷತ್ರದ ದೀಪಗಳು ಯಾವತ್ತಿಗೂ ಆರು ಹೋಗೋದಿಲ್ಲ, ಅವಕ್ಕೆ ಆರು ಹೋಗೋದು ಇಷ್ಟ ಇಲ್ಲ. ಜಿನ್ಕೋ ಭಾತಾ ಹೇ ಬುझ ಜಾನ ನಹಿ ಭಾತಾ, ಅವಕ್ಕೆ ಆರು ಹೋಗೋದಕ್ಕೆ ಇಷ್ಟನೇ ಇಲ್ಲ, ಅಂದರೆ ಯಾವತ್ತಿಗೂ ಆರೋದಿಲ್ಲ ಅಂಥೇಳಿ. ವೇ ನೀಲಂ ಸೆ ಮೇಘ
ನಹಿ ಜಿನ್ಕೋ ಹೈ ಘುಲ್ ಜಾನೆ ಕಿ ಚಾಹ. ಆ ನೀಲಿ ಮೋಡಗಳು ಅವಕ್ಕೆ ಕರಗುವ ಆಸೆಯೇ ಇಲ್ಲ. ಅಂದರೆ ಅವು ಯಾವಾಗಲೂ ಮೋಡವಾಗೇ ಇರ್ತವೆ. ಕರಗಿದ್ರೆ ಅವು ಮಾಯ ಆಗ್ತದೆ. ನೀರಾಗಿ ಸುರಿದು ಮಳೆಯಾಗಿ ಬಂದರೆ ಒಂದು ವೇಳೆ ಅವು ಮಾಯ ಆಗ್ತದೆ, ಇರೋದಿಲ್ಲ. ಸೊ ಅವಕ್ಕೆ ಕರಗುವ ಆಸೆನೇ ಇಲ್ಲ. ಅಲ್ಲಿರ್ತಕ್ಕಂಥ ಮೋಡಗಳು ಯಾವಾಗಲೂ ಪರ್ಮನೆಂಟ್, ಅವು ಕರಗೋದೇ ಇಲ್ಲ. ಅಂದರೆ ಮಳೆ ಬರೋದೇ ಇಲ್ಲ, ಮಳೆ ಸುರಿಸೋದೇ ಇಲ್ಲ ಅವು. ವೇ ನೀಲಂ ಸೆ ಮೇಘ ನಹಿ ಜಿನ್ಕೋ ಹೈ ಘುಲ್ ಜಾನೆ ಕಿ ಚಾಹ. ಆ ನೀಲಿ ಮೋಡಗಳು ಅವಕ್ಕೆ ಆಸೆ ಇಲ್ಲ, ಕರಗುವ ಆಸೆ ಇಲ್ಲ. ವಹ ಅನಂತ ಋತುರಾಜ್ ನಹಿ ಜಿಸ್ನೆ ದೇಖಿ ಜಾನೆ ಕಿ ರಾಹ. ಆ ಅನಂತ ಋತುರಾಜ್, ಅನಂತ, ಅಂತ ಅನಂತ ಆಪೋಸಿಟ್ ವರ್ಡ್ಸು. ಅನಂತ ಅಂದರೆ ಎಂಡ್ಲೆಸ್, ಎಂಡ್ ಇಲ್ಲದೆ ಇರೋದು, ಕೊನೆ ಆಗದೆ ಇರತಕ್ಕಂತಹ ಋತುರಾಜ, ಋತುಗಳ ರಾಜ. ಯಾವುದು? ವಸಂತ ಋತು. ಸೊ ಅಲ್ಲಿ ದೇವಲೋಕದಲ್ಲಿ ವಸಂತ ಋತು ಪರ್ಮನೆಂಟ್ ಆಗಿರ್ತದೆ. ಯಾವತ್ತಿಗೂ ಅದು ಹೋಗೋದೇ ಇಲ್ಲ. ಅಲ್ಲಿಂದ ಜಾಗನೇ ಖಾಲಿ ಮಾಡೋದಿಲ್ಲ. ಅದು ಹೋಗುವ ದಾರಿಯೇ ಗೊತ್ತಿಲ್ಲ ಅದಕ್ಕೆ. ಅಲ್ಲಿಂದ ಜಾಗ ಖಾಲಿ ಮಾಡೋದಕ್ಕೆ ರಸ್ತೆನೇ ಗೊತ್ತಿಲ್ಲ. ವಹ ಅನಂತ ಋತುರಾಜ್ ನಹಿ ಜಿಸ್ನೆ ದೇಖಿ ಜಾನೆ ಕಿ ರಾಹ. ಆ ಋತುರಾಜ ವಸಂತ ಅಲ್ಲಿಂದ ಹೋಗುವ ದಾರಿಯೇ ಗೊತ್ತಿಲ್ಲ ಅದಕ್ಕೆ. ಅಂದರೆ ಅಲ್ಲಿಂದ ಬದಲಾವಣೆ ಆಗೋದೇ ಇಲ್ಲ ಅದು ಬೇರೆ ಋತುವಿಗೆ. ವೇ ಸುನೆ ಸೆ ನಯನ್ ನಹಿ ಜಿನ್ಮೆ ಬಂತೆ ಆನ್ಸು ಮೋತಿ. ಆ ಶೂನ್ಯವಾದ ಕಣ್ಣುಗಳು, ಯಾರ್ದು? ದೇವತೆಗಳದು ಶೂನ್ಯವಾದ ಕಣ್ಣುಗಳು. ಅವುಗಳಲ್ಲಿ ಕಣ್ಣೀರು, ಮುತ್ತಿನ ರೂಪದಲ್ಲಿ ಕಣ್ಣೀರು ಬರೋದೇ ಇಲ್ಲ. ಅಂದರೆ ಕಣ್ಣೀರು, ದುಃಖ ಅನ್ನೋದು ಅವ್ರಿಗೆ ಆಗೋದೇ ಇಲ್ಲ, ಕಣ್ಣೀರು ಬರೋದೇ ಇಲ್ಲ. ವೇ ಸೂನೆ ಸೆ ನಯನ್, ಕಣ್ಣೀರು ಬರುತ್ತೆ ಅಂದರೆ ಭಾವನೆಗಳು ವ್ಯಕ್ತ ಆಗ್ತದೆ ಕಣ್ಣುಗಳ ಮೂಲಕ ಅಂತ ಹೇಳಿ. ಹಾಗಾಗಿ ಇಲ್ಲಿ ದೇವತೆಗಳ ಕಣ್ಣುಗಳಲ್ಲಿ ಯಾವುದೇ ಭಾವನೆಗಳಿರೋದಿಲ್ಲ, ಅವು ಶೂನ್ಯವಾಗಿರ್ತವೆ. ವೇ ಸೂನೆ ಸೆ ನಯನ್ ನಹಿ ಜಿನ್ಮೆ ಬಂತೆ ಆನ್ಸು ಮೋತಿ. ವಹ ಪ್ರಾಣೋಂ ಕಿ ಸೇಜ್ ನಹಿ ಜಿನ್ಮೆ ಬೇಸದ ಪೀಡಾ ಸೋತಿ. ಅವರ ಪ್ರಾಣಗಳಲ್ಲಿ, ದೇವತೆಗಳ ಪ್ರಾಣಗಳಲ್ಲಿ, ಪ್ರಾಣ ಅಂತಕ್ಕಂಥ ಹಾಸಿಗೆಯಲ್ಲಿ ಮೂರ್ಛೆಯ ಒಂದು ನೋವು ಮಲಗೋದೇ ಇಲ್ಲ. ಅಂದರೆ ಮೂರ್ಛೆ ಹೋಗುವಷ್ಟು ಅವರಿಗೆ ನೋವು ಆಗೋದೇ ಇಲ್ಲ. ಅವ್ರು ಯಾವತ್ತಿಗೂ ಮೂರ್ಛೆ ಹೋಗೋದೇ ಇಲ್ಲ ದೇವತೆಗಳು. ವಹ ಪ್ರಾಣೋಂ ಕಿ ಸೇಜ್, ಆ ಪ್ರಾಣಗಳ ಹಾಸಿಗೆಯಲ್ಲಿ ನಹಿ ಜಿನ್ಮೆ ಬೇಸದ ಪೀಡಾ ಸೋತಿ. ಅಂದರೆ ಮೂರ್ಛೆ ಹೋಗುವಂತಹ ನೋವು ಮಲಗೋದೇ ಇಲ್ಲ. ಮೂರ್ಛೆ ಹೋಗಿ ಮಲಗುವಷ್ಟು ಅವರಿಗೆ ನೋವು ಆಗೋದೇ ಇಲ್ಲ. ಸೊ ಇದೆಲ್ಲ ಮಾನವ ಲೋಕಕ್ಕೂ ದೇವಲೋಕಕ್ಕೂ ಇರತಕ್ಕಂತಹ ಒಂದು ಅಂತರವನ್ನು ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಮೂರ್ಛೆ ಹೋಗೋ ಅಷ್ಟು ನೋವಾಗ್ತದೆ, ನಮಗೆ ನಮ್ಮ ಕಣ್ಣುಗಳಲ್ಲಿ ಮುತ್ತಿನ ರೂಪದ ಒಂದು ಕಣ್ಣೀರು ಬರ್ತದೆ. ನಮ್ಮಲ್ಲಿ ಕೇವಲ 2.5-3 ತಿಂಗಳು ಮಾತ್ರ ವಸಂತ ಋತು ಇರ್ತದೆ. ಆದರೆ ದೇವಲೋಕದಲ್ಲಿ ಅದು ಯಾವುದೂ ಇರೋದಿಲ್ಲ. ನಮ್ಮಲ್ಲಿ ಮೋಡಗಳು ಮಳೆ ಸುರಿಸ್ತವೆ, ಅಲ್ಲಿ ಮೋಡಗಳು ಮಳೆ ಸುರಿಸೋದಿಲ್ಲ. ನಮ್ಮ ದೀಪಗಳು ಆರಿ ಹೋಗ್ತವೆ ಎಣ್ಣೆ ಖಾಲಿ ಆದರೆ, ಬತ್ತಿ ಖಾಲಿ ಆದರೆ ದೇವಲೋಕದ ದೀಪಗಳು ನಕ್ಷತ್ರಗಳಾಗಿರೋದ್ರಿಂದ ಅವು ಯಾವತ್ತೂ ಆರಿ ಹೋಗೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಹೂವುಗಳು ಬಾಡಿ ಹೋಗ್ತವೆ, ದೇವಲೋಕದ ಹೂವುಗಳು ಬಾಡೋದಿಲ್ಲ. ಸೊ ಈ ಎಲ್ಲ ಅಂತರವನ್ನು ಅವರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿಂದ ಒಮ್ಮೆ ಇನ್ನೊಂದ್ಸರ್ತಿ ಕೇಳಿಸ್ಕೊಳ್ಳಿ. वे मुस्काते फूल नहीं जिनको आता है मुरझाना. वे तारों के दीप नहीं जिनको भाता है बुझ जाना. वे नीलम से मेघ नहीं जिनको घुल जाने की चाह. वह अनंत ऋतुराज नहीं जिसने देखी जाने की राह. वे सूने से नयन नहीं जिनमें बनते आंसू मोती. वह प्राणों की सेज नहीं जिनमें बेसुध पीड़ा सोती. ऐसा तेरा लोक वेदना नहीं नहीं जिसमें अवसाद. ऐसा तेरा ಲೋಕ, ದೇವತೆಗೆ ಹೇಳ್ತಾ ಇರೋದು, ಭಗವಂತನಿಗೆ ಹೇಳ್ತಾ ಇರೋದು ದೇವರಿಗೆ. ನಿನ್ನ ಲೋಕ ಈ ರೀತಿ ಇದೆಯಾ? ವೇದನಾ ನಹಿ, ವೇದನೆ ಇಲ್ಲ ಅಲ್ಲಿ. ನಹಿ ಜಿಸ್ಮೆ ಅವಸಾದ್, ಅಲ್ಲಿ ನಷ್ಟ ನಾಶ ಅನ್ನೋದೇ ಇಲ್ಲ. ಅವಸಾದ್ ಅಂದರೆ ನಾಶ, ಅಲ್ಲಿ ನಾಶ ಆಗೋದೇ ಇಲ್ಲ. ವೇದನೆ ಅನ್ನೋದೇ ಇಲ್ಲ, ಕಷ್ಟ ಅನ್ನೋದೇ ಇಲ್ಲ. ಐಸಾ ತೇರಾ ಲೋಕ ವೇದನಾ ನಹಿ ನಹಿ ಜಿಸ್ಮೆ ಅವಸಾದ್. ಜಲ್ನ ಜಾನ ನಹಿ. ಈ ಜಲ್ನ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಸುಡೋದು, ಸುಡೋದು ಅಂದರೆ ನೋವು ಗೊತ್ತಾಗೋದು. ಇನ್ನೂ ಒಂದು ಜಲ್ನ ಅಂದರೆ ಹೊಟ್ಟೆ ಕಿಚ್ಚು. ಜಲ್ನ ಜಾನ ನಹಿ. ನೀವೆಲ್ಲಾದರೂ ಕೇಳಿದರೆ ಒಬ್ಬ ದೇವತೆ ಇನ್ನೊಬ್ಬ ದೇವತೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದನ್ನು ಅಲ್ಲಿ ಯಾರೂ ಪಡೋದಿಲ್ಲ. ಅಂದರೆ ಹೊಟ್ಟೆ ಕಿಚ್ಚು ಪಡೋದ್ರಲ್ಲೂ ಒಂದು ಸಂತೋಷ ಇದೆ, ಒಂದು ಆನಂದ ಇದೆ ಅಂತ ಇಲ್ಲಿ ಕವಯಿತ್ರಿ ಹೇಳ್ತಾ ಇರೋದು. ನಮ್ಮ ಭೂಲೋಕದಲ್ಲಿ ಒಬ್ಬರನ್ನ ನೋಡಿ ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡ್ತಾರೆ, ಆದರೆ ನಿಮ್ಮಲ್ಲಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಜಲ್ನ ಜಾನ ನಹಿ ನಹಿ ಜಿಸ್ನೆ ಜಾನ ಮಿಟನೆ ಕಾ ಸ್ವಾದ್. ನಾಶ ಆಗ್ತಕ್ಕಂತಹ, ಹಾಳಾಗ್ತಕ್ಕಂತಹ, ಸಾಯ್ತಕ್ಕಂತಹ ಒಂದು ಸ್ವಾದ ನಿಮಗೆ ಗೊತ್ತೇ ಇಲ್ಲ, ನಿಮ್ಮಲ್ಲಿ ಇಲ್ಲವೇ ಇಲ್ಲ ಅದು.
ನೋಡಿ ಮೊದಲಿಂದ ಐಸಾ ತೇರಾ ಲೋಕ್ ವೇದನಾ ನಹಿ नहीं जिसने अवसाद जलना जाना नहीं नहीं जिसने जाना मिटने का स्वाद क्या अमरों का लोक मिलेगा तेरी करुणा का उपहार ಓ ನೀನು ನನ್ನ ಮೇಲೆ ದಯೆ ತೋರಿಸ್ಬಿಟ್ಟು ಕರುಣ ಅಂದರೆ ದಯೆಯ ಉಪಹಾರದ ರೂಪದಲ್ಲಿ ದಯೆಯ ಬದಲಿಗೆ ನಿನ್ನ ಕರುಣೆಯ ಬದಲಿಗೆ ನನಗೆ ಅಮರದ ಲೋಕಕ್ಕೆ ಕರ್ಕೊಂಡು ಹೋಗ್ತೀಯಾ, ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀಯಾ, ದೇವತೆಗಳ ಲೋಕ ಕೊಡ್ತಾ ಇದೀಯಾ ನೀನು. ಕ್ಯಾ ಅಮರೋಂ ಕಾ ಲೋಕ ಮಿಲೇಗಾ तेरी करुणा का उपहार रहने दो हे देव अरे यह मेरा मिटने का अधिकार. ಬೇಡ ಬಿಡು ದೇವರೇ, ಇದು ನನ್ನ ಸಾಯೋ ಅಧಿಕಾರ, ನಾನ್ಯಾಕೆ ಬಿಟ್ಕೊಡ್ಲಿ ನಿನಗೆ, ನಿನ್ನ ದಯೆ ಮೂಲಕ ನನಗೆ ದೇವಲೋಕ ಬೇಡ, ಸಾವು ನನ್ನ ಅಧಿಕಾರ, ನಾನು ಸಾಯೋದಕ್ಕೆ ಇಷ್ಟಪಡ್ತೇನೆ. ಸೊ ಹೀಗೆ ಇಲ್ಲಿ ಕವಯಿತ್ರಿ ಸಾವನ್ನು ತನ್ನ ಅಧಿಕಾರ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾಳೆ. ನಾನು ಬೇಕಾದ್ರೆ ಸಾಯ್ತೇನೆ ಹೊರತು ದೇವಲೋಕಕ್ಕೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ನಾನು ಮೊದಲೇ ಹೇಳಿದೆ, ಕವಯಿತ್ರಿ ತನ್ನ ಕವಿತೆಗಳಲ್ಲಿ ವೇದನೆಯನ್ನು ಪ್ರಮುಖ ವಿಷಯವನ್ನಾಗಿ ತಗೊಂಡು ಬರಿತಾ ಇರ್ತಾಳೆ. ಹಾಗಾಗಿ ವೇದನೆಗೆ ಇವರು ಹೆಚ್ಚು ಮಹತ್ವ ಕೊಡ್ತಾರೆ. ಸೊ ವೇದನೆ ಇರ್ತಕ್ಕಂತಹ ಭೂಲೋಕನೇ ನನಗಿರಲಿ, ನಾನು ಇಲ್ಲಿ ಸಾಯ್ತೇನೆ ಹೊರತು ಅಮರಳಾಗಿ ನಿನ್ನ ಲೋಕಕ್ಕೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ನಿನ್ನ ಲೋಕದಲ್ಲಿ ಯಾವುದೂ ರಸಭರಿತವಾಗಿ ಇಲ್ಲ, ನಿನ್ನ ದೇವತೆಗಳ ಕಣ್ಣುಗಳಲ್ಲಿ ಕಣ್ಣೀರಿಲ್ಲ, ಯಾವುದೇ ಭಾವನೆಗಳಿಲ್ಲ, ಅಲ್ಲಿರ್ತಕ್ಕಂಥ ಮೋಡಗಳು ಮಳೆ ಸುರಿಸೋದಿಲ್ಲ, ಅಲ್ಲಿರ್ತಕ್ಕಂಥ ಹೂವು ಬಾಡೋದಿಲ್ಲ, ಅಲ್ಲಿ ನೋವೇ ಇಲ್ಲ. ಹಾಗಾಗಿ ನಾನು ಅಲ್ಲಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ರೆಹನೆ ದೋ ಹೇ ದೇವ್ ಯಹ ಮೇರಾ ಮಿಟನೆ ಕಾ ಅಧಿಕಾರ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಸೊ ಮತ್ತೊಮ್ಮೆ ಪದ್ಯವನ್ನು ನೋಡಿ ಓದ್ತೇನೆ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಎಕ್ಸ್ಪ್ಲೇನ್ ಮಾಡೋಣಂತೆ. वे मुस्काते फूल नहीं जिनको आता है मुरझाना, वे तारों के दीप नहीं जिनको भाता है बुझ जाना, वे नीलम से मेघ नहीं जिनको है घुल जाने की चाह, वह अनंत ऋतुराज नहीं जिसने देखी जाने की राह, वे सूने से नयन नहीं जिनमें बनते आंसू मोती, वह प्राणों की सेज नहीं जिनमें बेसुध पीड़ा सोती, ऐसा तेरा लोक वेदना नहीं नहीं जिसमें अवसाद जलना जाना नहीं नहीं जिसने जाना मिटने का स्वाद, क्या अमरों का लोक मिलेगा तेरी करुणा का उपहार रहने दो हे देव अरे यह मेरा मिटने का अधिकार. ಸೊ ಇಲ್ಲಿಗೆ ಈ ಪದ್ಯ ಮುಗಿತದೆ ಮಕ್ಕಳೇ. ಈ ಪದ್ಯವನ್ನು ಓದಬೇಕಾದ್ರೆ ಒಂದು ಟೆಕ್ನಿಕ್ ಯೂಸ್ ಮಾಡಬೇಕು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಓದಿದರೆ ಅದರ ಅರ್ಥ ಬೇರೆಯೇ ಆಗ್ತದೆ. ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಈ ನಹಿ ಅನ್ನೋದು ಆ್ಯಕ್ಚುಲಿ ನೆಕ್ಸ್ಟ್ ಲೈನಿಗೆ ಬರಬೇಕಿದು. ನಹಿ ಅನ್ನೋದೇನಿದೆಯಲ್ಲ, ಪ್ರತಿಯೊಂದು ಸಾಲಿನಲ್ಲೂ ನಹಿ ಅನ್ನೋದಕ್ಕೆ ಮುಂದೆ ಹೈಫನ್ ಇದೆ. ಹೈಫನ್ ಅರ್ಥ ಏನಂದರೆ ದಟ್ ರಿಲೇಟ್ಸ್ ಟು ನೆಕ್ಸ್ಟ್ ಲೈನ್ ಅಂಥೇಳಿ. ಹಾಗಾಗಿ ಇದನ್ನು ಸರಿಯಾಗಿ ಓದೋದಕ್ಕೆ ಬರದೇ ಇದ್ದರೆ ಇದರ ಅರ್ಥ ಅಪಾರ್ಥ ಆಗೋದಕ್ಕೆ ಸಾಧ್ಯತೆ ಇದೆ. ಸರಿಯಾಗಿ ಓದೋದನ್ನು ಕಲ್ತ್ಕೊಳ್ಳಿ. ಬಹಳ ಕಷ್ಟ ಏನಿಲ್ಲ, ಈ ಪದ್ಯ ಬಹಳ ಈಸಿ ಇದೆ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿಗೆ ಈ ಒಂದು ಅಧಿಕಾರ ಪದ್ಯದ ಒಂದು ವರ್ಣನೆ ಅಥವಾ ಎಕ್ಸ್ಪ್ಲನೇಷನ್ ಮುಗೀತದೆ. ನೀವು ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ನನ್ನ ಈ ಒಂದು KVUS ಸ್ಮಾರ್ಟ್ ಕ್ಲಾಸಸ್ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ, ಲೈಕ್ ಮಾಡೋದ್ರ ಮುಖಾಂತರ, ಬೇರೆ ಎಲ್ರಿಗೂ ಈ ವಿಡಿಯೋಗಳನ್ನ ತಲುಪಿಸೋದ್ರ ಮುಖಾಂತರ ನಮ್ಮ ಜೊತೆಗೆ ಸೇರಿಕೊಂಡಿರ್ತೀರಾ, ನಮ್ಮ ಜೊತೆಗೆ ಸೇರಿರ್ತೀರಾ ಅಂತ ಹೇಳ್ತಾ ನಾನು ನನ್ನ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.